ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸ್ಟೇಟ್ ಲೆವೆಲ್ ಮೆಸೆಂಜರ್ ಆಫೀಸ್ ಪ್ರೆಸಿಡೆಂಟ್ ಖಲೀಲ್ ಕಿಂಗ್ ಹೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಇದು ದಾಯಿಸ್ಪೇಟೆದ್ದು ವಿಡಿಯೋ. ಏನು ತಂತ್ರದಾಗಿ ಆನ್ಲೈನಾಗಿ ದುಡಿಮೆ ಮಾಡಬೇಕಂತ ಏನೇನು ಸ್ವಾರ್ಥ ತುಂಬಿಕೊಂಡು ಏನೇನು ಮಾಡ್ತಾವ್ರೆ ಈ ವಿಡಿಯೋ ನೋಡಿ, ಆಮೇಲೆ ಹೇಳ್ತೀನಿ. ದಾಬಾಸ್ಪೇಟೆ ನರಸಮ್ಮ 100 ರೂಪಾಯಿ ಕಂಡ್ರೆ ಕೇಕಮ್ಮ. ಚಿಕಿತ್ಸೆಗೆ ಬರೋ ಬಡವರನ್ನ ಸುಲಿಗೆ ಮಾಡ್ತಾ ಇರೋ ನರ್ಸ್ನಿಂದ ನಿತ್ಯ ಸಾವಿರಾರು ರೂಪಾಯಿ ವಸೂಲಿ. ಉಚಿತ ಚಿಕಿತ್ಸೆ, ಔಷಧ ಕೊಡದೆ ನರ್ಸ್ ಕಳ್ಳಾಟ. ರೋಗಿಗಳಿಂದ ಹಣ ಪಡೆಯುವ ವಿಡಿಯೋ ವೈರಲ್. ಟೈಮ್ 9 ನ್ಯೂಸ್ನ ಕುಟುಕು ಕಾರ್ಯಾಚರಣೆಯಲ್ಲಿ ನರ್ಸ್ ಕಳ್ಳಾಟ ಬಟಾಬಯಲು. ಎಸ್, ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಕಲಿ ಡಾಕ್ಟರ್ಸ್ಗಳು ಹಾಗೆ ನಕಲಿ ನರ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಹೌದಲ್ಲ, ವೈದ್ಯು ನಾರಾಯಣ ಹರಿ ಅಂತಾರೆ, ಬಡವರ ಜೀವ ಕಾಪಾಡೋ ವೈದ್ಯರೇ ನರ್ಸ್ಗಳೇ ಕೆಲವೊಮ್ಮೆ ಯಮನಾಗಿ ಬಿಡ್ತಾರೆ. ಸರ್ಕಾರಿ ಆಸ್ಪತ್ರೆ, ಉಚಿತ ಚಿಕಿತ್ಸೆ, ದನದಾಹಿ ಡಾಕ್ಟರ್, ಚಿಕಿತ್ಸೆಗೆ ಬರೋ ಬಡವರನ್ನ ಸುಲಿಗೆ ಮಾಡ್ತಾ ಇರೋ ನರ್ಸ್. ಒಂದೊಂದು ಟ್ರೀಟ್ಮೆಂಟ್ಗೆ ಒಂದೊಂದು ರೇಟ್ ಫಿಕ್ಸ್. ಸಣ್ಣ ಪುಟ್ಟ ಚಿಕಿತ್ಸೆಗೆ 100 ರಿಂದ 200 ರೂಪಾಯಿ ಕೊಡಲೇಬೇಕು. ಸಂಬಳದ ಜೊತೆಗೆ ಸಾವಿರಾರು ರೂಪಾಯಿ ಗಿಂಬಳ ಕೂಡ ಬರುತ್ತೆ. ಹೀಗೆ ನೋಡೋದಕ್ಕೆ ಐ5 ವೈದ್ಯೇತರ ಪೋಸ್ ಕೊಡ್ತಾ ಇರೋ ಈಕೆಯ ಹೆಸರು ರಮ್ಯಾ ಅಂತ. ಈಕೆ ವೈದ್ಯೆ ಅಲ್ಲ, ಬದಲಿಗೆ ಅಲ್ಲಿ ನರ್ಸ್. ಸುಂದರಿ ಮಾಡೋ ಐನಾತಿ ಕೆಲಸಕ್ಕೆ ಬಡ ರೋಗಿಗಳು ಪಾಪ ಉಸ್ಸಪ್ಪ ಎಷ್ಟಪ್ಪ ದುಡ್ಡು ಜೋಡಿಸುವುದು ಅಂತಾರೆ. ಕಂಡೂರ ಕಾಸು ನುಂಗ್ಲಿಲ್ಲ ಅಂದ್ರೆ ರಾತ್ರಿ ನಿದ್ದೆನೇ ಬರುವುದಿಲ್ಲ ಅನ್ಸುತ್ತೆ ಈ ನರ್ಸಮ್ಮನಿಗೆ. ಈ ಅಮ್ಮನ ಆಟ ನೋಡಿ ರೋಗಿಗಳೇ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ವೈದ್ಯೆಯ ಚಾಲಾಕಿ ಕಥೆ ಏನು ನೋಡೋಣ ಬನ್ನಿ. ಇಂಜೆಕ್ಷನ್ ಹಾಕೊಂಡು ನೋಡಿ, ಕಡಿಮೆ ಆಗಿದೆ, ಸುಸ್ತಾಗ್ತದೆ. ಬಾಟ್ಲು ನಮ್ಮಲ್ಲಿಲ್ಲ, ಆಚೆ ತರಿಸಿ 100 ರೂಪೀಸ್ ಹಾಕೋದಾ? 100 ಆಗುತ್ತೆ. ನಿಮ್ಮಲ್ಲಿ ಇಲ್ವಾ? ನಮ್ಮಲ್ಲಿ ಸ್ವಲ್ಪ ಗೌರ್ಮೆಂಟ್ ಸಪ್ಲೈ ತಂದ್ಕೊಂಡು ಬೇಕಾ? 100 ಆಗುತ್ತೆ. ನಮ್ಗೆ ಕಾಸು 100 ಮಲ್ಕೋ ಅಲ್ಲಿ ವಾರ್ಡಲ್ಲಿ ಟ್ಯಾಬ್ಲೆಟ್ಸ್ ಕೊಡ್ತಿದ್ದೀನಿ. ಟ್ಯಾಬ್ಲೆಟ್ಸ್ ಕೊಡ್ತಿದ್ದೀನಿ, ನಾನು ಹೋಗ್ತೀನಿ. ಮತ್ತೆ ತೆಗೆ ಕೇಳ್ಬಿಟ್ಟು ಹೋಗ್ತೀನಿ. ವಾಂತಿ ಆಯ್ತಾ? ವಾಂತಿ ಆಗ್ತಾ ಇದೆ. ಡ್ರಿಂಕ್ಸ್ ಏನಾದ್ರು ಮಾಡ್ತೀರಾ? ಇಲ್ಲ. ಆಯ್ತಾ? ಹೊಟ್ಟೆ ನೋವಿದ್ಯಾ? ಇಲ್ಲ ಮೇಡಮ್. ಖಾಲಿ ಹೊಟ್ಟೆ ತಗೊಳ್ಳಿ. ಎರಡು ಖಾಲಿ ಹೊಟ್ಟೆ. ಇದು 3 ಒಂದೊಂದು ಊಟ ಆದ್ಮೇಲೆ ಬೆಳಗ್ಗೆ 3 ಒಂದೊಂದು. ಇದಕ್ಕೆ ಎಷ್ಟು ಮೇಡಮ್ ಅಮೌಂಟು? ಇಲ್ಲ ಗೌರ್ಮೆಂಟ್ ಸಂಬಳ ಬರುತ್ತೆ, ಆದ್ರೆ ಇವರಿಗೆ ಬಡವರ ರಕ್ತ ಹೀರಿ ಹಣ ಸಂಪಾದನೆ ಮಾಡುವ ಚಪಲ ಒಂದು ಕಡೆ ಆದ್ರೆ, ಅದಕ್ಕೆ ಇನ್ಕಮ್ ನೆಪದಲ್ಲಿ ಹೇಗೆಲ್ಲ ಹಣ ವಸೂಲಿ ಮಾಡ್ತಾಳೆ ಈ ಐನಾತಿ ಲೇಡಿ ಅಂತ ನೀವೇ ನೋಡ್ಬಿಡಿ. ದಾಬಾಸ್ಪೇಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ನರ್ಸ್ ಮಾಡ್ತಾ ಇರೋ ದಂಧೆಗೆ ಏನನ್ಬೇಕು ಏನೋ ಗೊತ್ತಿಲ್ಲ. ನೋಡೋದಕ್ಕೇನೋ ಬ್ಯೂಟಿಫುಲ್ ಆಗಿ ನೀಲಿ ಸೀರೆ ಉಟ್ಟು ಈ ನರ್ಸಮ್ಮ ಮಾಡ್ತಾ ಇರೋ ಆಟ ಬಡವರ ಕಣ್ಣಂಚಲ್ಲಿ ನೀರನ್ನ ತರಿಸುತ್ತೆ ಕಣ್ರಿ. ಚೆಕ್ ಮಾಡಿದ್ರೆ ನರ್ಸ್ಗೆ ಕೊಡ್ಲೇಬೇಕಂತೆ ಹಣ. ಇಂಜೆಕ್ಷನ್ಗೆ, ಜ್ವರಕ್ಕೆ, ಡ್ರಿಪ್ಸ್ಗೆ ಸಪರೇಟ್ ಚಾರ್ಜಸ್. ಹೌದು, ಕೇವಲ 10 ರಿಂದ 20 ರೂಪಾಯಿ ಗ್ಲೂಕೋಸ್ ಬಾಟಲ್ಗೆ ಈ ನರ್ಸ್ ಚಾರ್ಜ್ ಮಾಡೋದು 100 ರೂಪಾಯಿ. ಹೇಳ್ಬೇಕು ಅಂದ್ರೆ
ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ. ಆದ್ರೆ ಈ ನರ್ಸಮ್ಮ ಚಾರ್ಜ್ ಮಾಡೋದು ಮಾತ್ರ 100 ರೂಪೀಸ್. ಹೀಗೆ ನೀವು ಗಮನಿಸ್ತಾ ಇರಿ, ಬ್ರಾಂಡೆಡ್ ಸೀರೆ ಹಾಕಿ ಬಡವರ ಜೇಬಿಗೆ ಕತ್ತರಿ ಹಾಕಿ ಲಂಚದ ಹಣವನ್ನ ಕಣ್ಣಿಗೆ ಒತ್ಕೊಳ್ತಾ ಇರೋ ನರ್ಸಮ್ಮ ನಿಮಗೆ ನೀವು ಮಾಡ್ತಾ ಇರುವುದು ತಪ್ಪು ಅನಿಸ್ತಾ ಇಲ್ವೇನಮ್ಮ? ಹೌದೌದು ವೀಕ್ಷಕರೇ, ಜನರು ಸಣ್ಣ ಪುಟ್ಟ ತೊಂದರೆ ಆದ್ರೆ ಮೊದಲು ಹೊಡೋಗೋದೇ ಆಸ್ಪತ್ರೆಗೆ. ಅವರ ಜೀವದ ಮೇಲೆ ಹಂಗು ತೆರೆದು ವೈದ್ಯರ ಮೇಲೆ ನಂಬಿಕೆ ಇಟ್ಟು ಅವರು ಕೊಡೋ ಟ್ರೀಟ್ಮೆಂಟ್ ತೆಗೆದುಕೊಳ್ತೀವಿ. ಆದ್ರೆ ಈ ರಮ್ಯಾ ಅನ್ನೋ ಕಿಲಾಡಿ ನರ್ಸ್ ಮಾಡುವಂತಹ ನವರಂಗಿ ಆಟ ನೋಡಿದ್ರೆ ರೋಗಗಳು ಬಾ ಅಂದ್ರೆ ಯಾಕೆ ಬರೋದಿಲ್ಲ ಸ್ವಾಮಿ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತೀರಾ. ಹೌದು, ಒಬ್ಬರಿಗೆ ಚುಚ್ಚಿದ ಇಂಜೆಕ್ಷನ್ ಅನ್ನ ಇನ್ನೊಬ್ಬರಿಗೆ ಚುಚ್ಚೋದು ಮಹಾಪಾಪ ಅನ್ನೋದು ಗೊತ್ತಿದೆ. ಮತ್ತೊಬ್ಬರಿಗೆ ಚುಚ್ಚಿದ್ರೆ ಎಷ್ಟೋ ಮಾರಕ ರೋಗಗಳು ಮನುಷ್ಯನ ದೇಹಕ್ಕೆ ಹೊಕ್ಕಿರೋ ಉದಾಹರಣೆಗಳು ಕೂಡ ಇದೆ. ಆದ್ರೆ ಈ ಐನಾತಿ ಲೇಡಿ ಗೊತ್ತಿದ್ದು ಜನರ ಜೀವನದ ಜೊತೆ ಆಟ ಆಡ್ತಾ ಹಣದ ದಾಹವನ್ನ ತೀರಿಸಿಕೊಳ್ತಾ ಇದ್ದಾಳೆ ಅನ್ನೋ ಘಟನೆ ಬೆಳಕಿಗೆ ಬಂದಿದೆ. ನರ್ಸಮ್ಮ, ನಿನಗ್ಯಾಕಮ್ಮ ಇಂಥ ಬುದ್ಧಿ? ಹೀಗೆ ದುಡ್ಡು ಮಾಡೋ ಅಡ್ಡದಾರಿ ಬಿಟ್ಟು ಬಿಡಿ. ಡಾಬಾಸ್ಪೇಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಮಂದಾಕಿನಿ ನರ್ಸ್ ರಮ್ಯಾ ಈಕೆಯ ವಿರುದ್ಧ ಇದೀಗ ಈ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ರೋಗಿಗಳಿಂದ ಹಣವನ್ನ ಪಡಿತಾ ಇದ್ದಾರೆ ಅನ್ನೋ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ದೃಶ್ಯದಲ್ಲಿ ಇಂಜೆಕ್ಷನ್ಗೆ, ಡ್ರಿಪ್ಸ್ಗೆ ಚೆಕ್ ಮಾಡೋದಕ್ಕೆ ಹೀಗೆ ದಿನಕ್ಕೆ 100ರಿಂದ ಸಾವಿರಾರು ರೂಪಾಯಿ ಕೊಡಲೇಬೇಕಂತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲವೂ ಕೂಡ ಫ್ರೀ ಆಗಿದೆ. ಆದ್ರೆ ಈ ಐನಾತಿ ನರ್ಸ್ ರಮ್ಯಾ ಮಾತ್ರ ಎಲ್ಲದಕ್ಕೂ ಹಣವನ್ನ ಪಡಿತಾ ಇರೋ ದೃಶ್ಯಗಳನ್ನ ನೀವು ಟೈಮ್ 9 ನ್ಯೂಸ್ನ ಕ್ಯಾಮೆರಾದಲ್ಲಿ ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಈಕೆ ಕೊಡೋ ಇಂಜೆಕ್ಷನ್ ನಿಂದ HIV ಬಂದ್ರೂ ಬರಬಹುದು. ಯಾರಿಗೊತ್ತು ಡಾಬಾಸ್ಪೇಟೆಯ ಜನರೇ, ನೀವತ್ತು ಎಚ್ಚರವಾಗಿ ನೋಡಿದ್ರಲ್ಲ ಈ ನರ್ಸ್ನ ಲಂಚಾವತಾರವನ್ನ. ಇಂಥವರನ್ನ ಕರ್ತವ್ಯದಿಂದ ಅಮಾನತು ಮಾಡುವುದು ಯಾವಾಗ, ಹಾಗೆ ಈ ಆಸ್ಪತ್ರೆಯಲ್ಲಿ ಹೆಚ್ಚಿನ ವಿಚಾರಣೆ ನಡೆಸುವುದು ಯಾವಾಗ ಅನ್ನೋ ಪ್ರಶ್ನೆ ಮೂಡ್ತಾ ಇರುವುದರ ನಡುವೆ ಇದು ಇಲ್ಲಿಗೆ ಕೊನೆಗೊಂಡಿಲ್ಲ. ಏಕೆಯ ಮತ್ತೊಂದು ಲಂಚಾವತಾರದ ವಿಡಿಯೋ ಕೂಡ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ತಂದಿರುತ್ತೆ ನಿಮ್ಮ ಟೈಮ್ 9 ನ್ಯೂಸ್. ನೋಡಿರೋ ಫ್ರೆಂಡ್ಸ್, ಕಣ್ಣಿಂದ ನೋಡಿರೋನು ಪ್ರಣಾಣಿಸು ನೋಡುವಂಥ ದೊಡ್ಡವ್ರು ಹೇಳೋರೆ. ಪೂರ್ತಿ ಎಡಿಟಿಂಗ್ ಕಟ್ ಮಾಡಿ ಇದು ಮಾಡ್ತಾ ಇರೋದು. ಅದ್ರಾಗೂ ಮೇಡಮ್ ಅವ್ರು ತೊಗೊಂಡು ಬಂದರೆ ಹಾಕ್ಕೊಡ್ತೀನಂತ ಅವರೇ ಹೇಳ್ತವ್ರೆ. ನಾವು ಯಾರಿಂದ ಏನು ಇದು ಮಾಡ್ತಾಯಿಲ್ಲ, ದುಡ್ಡು ಗಿಡ್ಡು ಅವ್ರು ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಸತ್ಯ ತೋರಿಸ್ಬೇಕು. ಇದು ಫೇಕು. ಮೋದಿಜಿ ಸರ್ಕಾರ ಇದ್ದಾಗ ಫೇಕ್ ತೋರಿಸಿ ಜನಗಳ್ಗೆ ಅನುಭವ ಆಗೋಗೈತೆ. ಅದೇ ಒಂದು ರೂಢಿ. ಅದಕ್ಕೆ ಪ್ರತಿಯೊಂದೂ ಫೇಕ್ ನ್ಯೂಸ್ಗಳು ಮಾಡ್ತಾರೋದು. ಯಾವುದೋ ಬೇರೆ ಸರ್ಕಾರದವರು ಕಾಸು ಕೊಟ್ಟಿರ್ಬೋದು, ಅದಕ್ಕೆ ಯಾವುದ್ಯಾವುದೋ ಎಡಿಟಿಂಗ್ ಮಾಡಿಬಿಟ್ಟು ಈ ತಾಲಿನಿಂದನೂ ದುಡ್ಡು ಬರ್ತದೆ, ರಾಜಕೀಯದವ್ರೂ ಕೆಟ್ಟ ಹೆಸರು ತರಬೇಕು ಅಂತ ಯಾರ್ದನ ಇಲ್ಲಿ ಜನಗಳ್ದು ಇದು ಮಾಡೋಕ್ಕೆ ಓದ್ತಾ ಇರ್ತಾರೆ. ಅದ್ರಾಗೆ ಅವ್ರಿಗೆ ಆನ್ಲೈನಾಗೆ ಕಡೆಗೂ ದುಡ್ಡು ಆಗ್ತದಂತ ಮಾಡೋಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ನೋಡಿ, ಈ ಥರ ಇಲ್ದಿರೋದು ಸುಳ್ಳು ಮೆಸೇಜ್ಗಳು ಕೊಟ್ಟು ಜನಗಳ್ಗೆ ನೋಡಿ ಫ್ರೆಂಡ್ಸ್. ಈ ಥರ ಹೊಸ ಚಾನಲ್ಗಳು ಯಾವುದು ಅಷ್ಟೇ ದಯವಿಟ್ಟು ಫಾಲೋ ಮಾಡೋಕ್ಕೆ ಹೋಗಬೇಡಿ ಮತ್ತು ಶೇರ್ ಮಾಡಬೇಡ್ರಿ. ನನಗೆ ನನ್ನ ಫ್ರೆಂಡು ವಿಡಿಯೋ ಶೇರ್ ಮಾಡಿರು. ನಾನು ಇದು ನೋಡಿದೆ, ಪೂರ್ತಿ ವಿಡಿಯೋ ನೋಡಿಬಿಟ್ಟು ಇದು ಫೇಕ್ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡಾಕ್ತಾಯಿದ್ದೀನಿ ಫ್ರೆಂಡ್ಸ್. ಪೂರ್ತಿ ಇಷ್ಟೇಟ್ಲಲ್ಲಿ ಪ್ರತಿಯೊಂದು ಮೆಸೇಜ್ ಕೊಡ್ತೀನಿ. ಮೈ ಖಲೀಲ್ ಕಿಂಗ್ ಎಲ್ಲ ಆ್ಯಪ್ ಹೆಸರು ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಚಾನಲ್ಗಳು ಬೇಜಾನ್ ದೊಡ್ಡ ಚಾನಲ್ಗಳೇ ಫೇಕ್ ನಡೀತಾ ಇರೋದು, ಅದು ವಿಡಿಯೋ ಮಾಡಾಕ್ತೀನಿ.